ಗಂಡಂದ್ರು? ಇಲ್ಲೆಲ್ಲೂ ಬಚ್ಚಿಟ್ಕೊಂಡಿಲ್ಲ. ಎಲ್ ಬಚ್ಚಿಟ್ಕೊಂಡಿದಾರೋ ನಂಗೆ ಗೊತ್ತಿಲ್ಲ. ಮರ್ಯಾದಿನ್ ಹೇಳಿ ಎಲ್ಲಿದ್ದಾರೆ ಅಂತ. ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಏನಂತ ಕಂಪ್ಲೇಂಟ್ ಕೊಡ್ತೀರಾ? ನಿಮ್ ಗಂಡಂದ್ರು ನಿಮ್ಮನ್ನ ಬಿಟ್ಟೋಗಿದ್ದಾರೆ ಅಂತನಾ, ಇಲ್ಲ ನನ್ ಹಿಂದೆ ಬಿದ್ದಿದ್ದಾರೆ ಅಂತನಾ? ನಮ್ ಗಂಡಂದ್ರನ್ನ ಬುಟ್ಟಿಗೆ ಹಾಕೊಂಡು ನಮ್ ಸಂಸಾರಗಳನ್ನ ಹಾಳು ಮಾಡಿದ್ದಲ್ದೆ ನಮ್ಮನ್ನೇ ಪ್ರಶ್ನೆ ಕೇಳ್ತೀಯಾ? ಮನೆ ಹಾಳ್ ಮಾಡಿದ್ದು ನಾನಲ್ಲ, ಹಾಳ್ ಮಾಡ್ಕೊಂಡಿದ್ದು ನೀವೇ. ಏನು? ಗಂಡನ್ ಮೈ ಮೇಲೆ ಒಂದು ಹೆಣ್ಣು ಸೊಳ್ಳೆ ಕೂತ್ರು ಸಂಶಯ ಪಡೋಳು ನೀನು. ಗಂಡನಿಗೆ ಸ್ವಾತಂತ್ರ್ಯ ಕೊಡದೆ 24 ಗಂಟೆನೂ ಭಯ ಹಿಡಿಸಿ ಗುಲಾಮ್ನಾಗ್ ಮಾಡ್ಕೊಳಕ್ ಹೊರಟಿರೋಳು ನೀನು. ಗಂಡ ನಡ್ಕೊಂಡ್ ಹೋದ್ರೆ ಎಲ್ಲಿ ಕಾಲ್ ನೋಯುತ್ತೋ ಅಂತ ಹಾರದ್ ಬಿಟ್ಟೆ ಹಾರೋದ? ಇನ್ನೊಬ್ರು ಸಂಸಾರನ ಹಾಳ್ ಮಾಡೋ ಕಸ್ಪಲ್ಲಿರೋ ನೀನು ನಮ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತೀಯಾ? ಯು ಆರ್ ಕ್ಯಾರೆಕ್ಟರ್ಲೆಸ್. ಯಾರಮ್ಮ ಕ್ಯಾರೆಕ್ಟರ್ಲೆಸ್? ಇವಳ? ನೀವುಗಳು ಕ್ಯಾರೆಕ್ಟರ್ಲೆಸ್. ಪಾಪ ಗಂಡಸರು ಜೀವನದಲ್ಲಿ ಹ್ಯಾಪಿ ಆಗಿರೋಣ ಅಂತ ಮದ್ವೆ ಆಗ್ತಾರೆ. ನೀವು ಅವ್ರ ಹ್ಯಾಪಿನೆಸ್ ನ ಕಾಪಿ ಮಾಡಿ ಕುಡ್ಕೊಂಡು ಬರೀ ಟೆನ್ಷನ್ ಕೊಟ್ಟು BP ರೈಸ್ ಮಾಡ್ತೀರಾ. ಆದ್ರೆ ನಮ್ ಖುಷಿ ಇಲ್ಲಿಗೆ ಬರೋ ಗಂಡಸರ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಅವ್ರ ಆಸೆಗಳನ್ನ ಮಾತ್ರ ರೈಸ್ ಮಾಡ್ತಾರೆ. ಗ್ರೇಟ್ ಪರ್ಸನಾಲಿಟಿ. ಇವಳು ಕ್ಯಾರೆಕ್ಟರ್ಲೆಸ್. ಒಂದು ತಿಳ್ಕೊಳ್ರಿ, ಈ ಕ್ಯಾರೆಕ್ಟರ್ ಏನಾದ್ರು ರಿವರ್ಸ್ ಆದ್ರೆ ಬರೀ ನಿಮ್ ಸಂಸಾರಗಳೆಲ್ಲ ರಾಜ ಮಹಾರಾಜರ ಫ್ಯಾಮಿಲಿ ಎಲ್ಲ ನೆಲೆ ಕುಳ್ಕೊಂಡು ಅಲ್ಲೋಲ ಕಲ್ಲಲ್ಲಿ ಆಗ್ಬಿಟ್ಟವ್ರೆ. ದೂರಬೀನ್ ಹಾಕಿ ಹುಡುಕಿದ್ರು ಸಿಗ್ತಾ ಇಲ್ಲ. ಹೋಗ್ರಮ್ಮ ಹೋಗ್ರಿ, ಸಾರಿ ಕೇಳ್ಕೊಂಡು ಮನೆಗೆ ಹೋಗಿ ಪಾತ್ರೆ ಗೀತ್ರೆ ತಿಕ್ಕೊಂಡು ಸಂಸಾರ ಮಾಡ್ರಿ. ಹೋಗ್ರಮ್ಮ ಗೋ. ಹುಲಿ ಒಬ್ಬ ನನ್ ಮೊನ್ನೆ ಎಲ್ಲ ಇಲ್ಲಿ ಆಗೋದು ಆಯ್ತಿಲ್ಲ. ನೀನು ಇಲ್ಲಿ ಬಿಡು. ತುಂಬಾ ಡೀಪ್ ಆಗಿ ಗೇಟ್ ಬಿತ್ತ ಸರ್. ರಿಪೋರ್ಟ್ ಬರ್ಕೊಡ್ಲಪ್ಪ, ಇಲ್ಲ ಪಾಟ್ ಪಾಟ್ ಬಿಚ್ಚಿ ತೋರ್ಸ್ಲಾ? ಬ್ಯಾಡಿ ಸರ್, ನೋಡಕ್ ಚೆನ್ನಾಗಿರಲ್ಲ. ಟೀಚರ್ಗೇನು ಪ್ರಾಬ್ಲಮ್ ಇಲ್ಲ. ಪ್ರೆಸೆಂಟ್ ಔಟ್ ಕಡ. ಯಾರು ನೀವು? ಏನ್ರಿ ಬೇಕು? ನಾವು ಅವ್ರ ಮಿಸ್ಟರ್ ಟೈಗರ್ ಹುಲಿ ನಮ್ ವೈಫ್ ಮಾಡಿರೋ ತಪ್ಪನ ಕ್ಷಮಿಸಿ ಅವ್ರು ಹೊರಗೆ ಬಿಡಿ ಸರ್. ನಿಮ್ ಹೆಂಡತಿದ್ರ ಮೇಲಿರೋ ಪ್ರೀತಿಗೆ ನಿಂಗೆ ಮಾತಾಡ್ಬೋದು, ಆದ್ರೆ ನನಗಾಗಿರೋ ಅವಮಾನ. ನೀವಲ್ಲ ಕಾರಿವಾಸಿ ಕತ್ತೆ ಕಾಲಿಗೆ ಬೀಳು ಅಂತ ಹಿರಿಯರು ಹೇಳಿರೋವಾಗ ನೀವು 2 ಕಾಲಿರೋ ಕತ್ತೆ. ಮನುಷ್ಯ ದಯವಿಟ್ಟು ನಮ್ ಹೆಂಡತಿ ಮಾಡಿರೋ ತಪ್ಪಿಗೆ ನಮಗ್ ಶಿಕ್ಷೆ ಕೊಡಿ ಸರ್. ಅವ್ರನ್ನ ಬಿಟ್ಬಿಡಿ ಸರ್. ನಿಮ್ದಮ್ಮಯ್ಯ ಅಂತೆ ಸರ್. ಹುಲಿಗೆ ಹುಲ್ಲಾಗ್ತಾ ಇದ್ದೀರಾ? ಫುಲ್ ಬೇಡ ಅಂದ್ರೆ ಫುಲ್ ಓಕೆನಾ ಸರ್? ಫುಲ್ ಪೇಜ್ ಸರ್, ಕವರ್ ಪೇಜ್. ಐ ಎಡಿಟರ್. ನೀವು ಇದನ್ನ ಕವರ್ ಅಪ್ ಮಾಡ್ಬಿಟ್ರೆ ಮೈನ್ ಪೇಜ್ ಅಲ್ಲಿ ನಿಮ್ ಟೈಟ್ ಕ್ಲೋಸ್ ಅಪ್ ಹಾಕಿ ಬಡವರ ಬಂಧು ಎನ್ಕೌಂಟರ್ ಸ್ಪೆಷಲಿಸ್ಟ್ ಟೈಗರ್ ಹುಲಿ ಅಂತ ಪೇಪರ್ ಫುಲ್ ಬಿಲ್ಡಪ್ ಕೊಟ್ಬಿಡ್ತೀನಿ ಸರ್. ಲೇ ಇದು ಹುಲ್ ತಿನ್ನೋ ಹುಲಿ ಅಲ್ಲ ಕಣೋ, ಇದಕ್ಕೆ ಕರೆನ್ಸಿ ಬೇಕು. ರೂಟ್ಗೆ ಬಂದ್ರು. ಡಾಲರ್ಸಾ ಪೌಂಡ್ಸಾ? ಅವ್ರ ಕೆಲ ಒದೆ ತಿನ್ನೋದಕ್ಕೆ ಎಷ್ಟು, ಅವ್ರನ್ನ ಹೊರಗೆ ಕಳ್ಸೋದಕ್ಕೆ ಎಷ್ಟು? ಕನ್ಫ್ಯೂಸ್ ಮಾಡ್ಕೊಂಡು ಹೇಳಿ ಸರ್. ಪದೇ ಪದೇ ನನ್ಗೆ ಡೋಸ್ ಕೊಡ್ಬೇಡ. ಕಾಲಿಗೆ ಬೀಳ್ತೀರಾ, ಇಲ್ಲಾಂದ್ರೆ ಲಂಚ ಕೊಡ್ತೀನಿ ಅಂತೀರಾ. ಆಮೇಲೆ ಇನ್ನೇನು ಹೇಳ್ದಲ್ಲಪ್ಪ? ಕ್ಲೋಸ್ ಅಪ್ ತಗೊಂಡೋಗಿ ಲೋಕಾಯುಕ್ತ ಟೇಬಲ್ ಮೇಲೆ ಇಟ್ಬಿಡು. ಇಲ್ಲ ಸರ್. ಬದ್ಮಾಶ್. ಪ್ಲೀಸ್ ಸರ್, ಅವ್ರ ಪರವಾಗಿ ನಮಗ್ ಶಿಕ್ಷೆ ಕೊಡಿ ಸರ್. ಅವ್ರು ಮಾಡಿದ ತಪ್ಪಿಗೆ ನಿಮಗ್ ಶಿಕ್ಷೆನಾ? ಇಲ್ಲೇನು ಎಕ್ಸ್ಚೇಂಜ್ ಮೇಳನ ನಡೀತಾ ಇದೆ? ನೋ, ರೂಲ್ ಇಸ್ ಎ ರೂಲ್ ಈವನ್ ಫಾರ್ ಎ ಫೂಲ್. ಡೌ ಕೊಡ್ತಾವ್ರ? ನನ್ ಮಕ್ಕಳು ಲೂಸ್ ಆಗ್ಬಿಟ್ಟವ್ರೆ. ಅಲ್ಲ ಅದನ್ನ ಹೇಳಿದ್ರೆ ನೀನ್ ನೇಣ್ ಹಾಕೊಂಡು ಸತ್ತೋಗ್ಬಿಡ್ತೀಯ. ಅಲ್ಲಯ್ಯ ಹೇಳು, ಈ ಯೂನಿಫಾರ್ಮ್ ಹಾಕಿದ್ಮೇಲೆ ಯಾವನಾದ್ರು ಒಬ್ಬ ಗಂಡಸನಾದ್ರು ಒಳಗಾಕಿದ್ದೆ ನೀನು?
ಟೈಗರ್ ಹುಲಿ ಅಂತೆ ಬೀದಿ ನಾಯಿ ನೀನು ಇಲ್ಲ ಬಾಸ್ ಅವ್ನ ಸ್ಪೆಷಾಲಿಟಿನೇ ಹೆಣ್ಮಕ್ಳ ಮೇಲೆ ಪೌರುಷ ಆಮೇಲೆ ಅವ್ರ ಕೆಲಸ ಒದೆ ತಿನ್ನೋದು ಮೀಟ್ರು ಇಲ್ಲ ಮ್ಯಾಟ್ರು ಇಲ್ಲ ಯೋಚನೆ ಇಲ್ವಲ್ಲಯ್ಯ ಕೋಪನ ಇಲ್ವಲ್ಲಯ್ಯ ಕಿಚ್ಚಿ ಇಲ್ವಲ್ಲ ಅಯ್ಯೋ ಇವನ ಏನು ಸ್ಟಾಕ್ ಇಲ್ವಲ್ಲ ಈ ಹುಲಿ ಎತ್ರೆ ಹೋಯ್ತರು ನಿಂತ್ರೆ ಬಾರು ಯಾ ಜಂಪ್ ಮಾಡಿದ್ರೆ ಔತಾರು ತೋರಿಸಿ ನೋಡ್ರು ನನ್ನ ಪವರು ಎದುರಿಸ್ತೀನಿ ನಿಮ್ಮ ಟವರು ಎಲ್ರ ಮಕ್ಕಳು ಶುರುವಾಯ್ತು ಬೆವರು ಹೆಂಡತಿರ್ ಪರ ವಹಿಸ್ಕೊಂಡು ಬರ್ತೀರಂದ್ರು ನೋ ನೆವರು ಈಗ ನಾನು ಕೊಡೋ ಅಕ್ಕ ಫಿನಿಶ್ ಕೂಡ ಇವತ್ತು ನಿಮ್ಮ ನೀವು ಮಾಡಿರೋ ತಪ್ಪಿಗೆ ಹುಡುಕ ಮುಂದೆ ಒದೆ ತಿನ್ನ ಗಂಡಂದಿರು ಪುಣ್ಯ ಮಾಡಿದ್ದೀರಿ. ನನ್ನ ಮಕ್ಕಳ ಒಬ್ಬೊಬ್ಬನ ಹೊಡೆದಲ್ಲ ಹೆಂಗಿತ್ತು ನಮ್ಮ ಪರ್ಫಾರ್ಮೆನ್ಸ್ ಸಾಯಿಕುಮಾರ್ ರೇಂಜ್ ಅಲ್ಲಿ ಇರ್ಲಿಲ್ಲ ಓವರ್ ಆಕ್ಟಿಂಗ್ ಆಗೋಯ್ತು ನಿಂದು ಆರಿದ್ರೆ ಅಬತ್ತಾರ ಲ್ಯಾಬ್ರಾಡಾರು ನಾಯಿ ಕುಣಿದ್ರೆ ಆಮೇಲೆ ಬಾಸ್ ನಿಮ್ ಮುಂದೆ ನಾನು ಕುಂದಿ ಅಗ್ರಿಮೆಂಟ್ ಜ್ಞಾಪಕ ಇದೆಯಾ ಜ್ಞಾಪಕ ಇದೆ. ಈಗ ನಾನ್ ನಿಮ್ಗೆ ಹೊಡಿತೀನಿ, ನೀವು ಶ್ರುತಿ ರೇಂಜ್ ಅಲ್ಲಿ ಅಳ್ತೀರಾ, ಆ ಕಡೆ ಫೀಮೇಲ್ ಸೆಕ್ಷನ್ ಇಂದ ನಿಮ್ ಮೇಲೆ ಸಿಂಪತಿ ಕ್ರಿಯೇಟ್ ಆಗುತ್ತೆ. ನೋಡಿ ಈಗ ಸ್ಕ್ರೀನ್ ಪ್ಲೇ ಚೇಂಜ್ ಆಗಿದೆ. ನಾವು ನಿನಗೆ ಇಕ್ತೀವಿ, ಆದ್ರೆ ನೀವು ಕೂಗಬಾರ್ದು. ಏನ್ ಬಿದ್ದಂಗ್ ಕೂಗ್ತೀವಿ. ಲೇಡೀಸ್ ಸೆಕ್ಷನ್ ಇಂದ ಸಿಂಪತಿ ನಮಗೆ ಬರುತ್ತೆ. ಮೊದ್ಲೇ ಬೇಜಾನ್ ಕೊಟ್ಟವ್ರೆ, ಸ್ವಲ್ಪ ಕಷ್ಟ ಬರೀ. ಅದು ನಮ್ಗೆ ಇಷ್ಟ ಆಗುತ್ತೆ. ಅಲ್ಲ ನಾನು ಮಾತಾಡಲ್ಲ. ಅಯ್ಯೋ ನನ್ನ ಮಕ್ಕಳ ಅಯ್ಯೋ ಹೆಂಡತಿ ಪರ ಬರ್ತಿರ್ಲಿಲ್ಲ ಇವತ್ತು ನಿಂಗೆ ಈಗ ಹೋಗಿ ನಿಮ್ ಪೌರುಷ ತೋರಿಸಿ. ಹುಲಿ ಸರ್ ಹೋಗಿ ಸರ್. ಮೆತ್ತಿಗೆ ಹುಷಾರು. ಓವರ್ ಎಮೋಷನ್ ಆಗಿ ನಿಮ್ಮೇಲೆ ಇದ್ದಿದ್ದ ಕೋಪನೆಲ್ಲ ನಿಮ್ಮ ಹಸ್ಬೆಂಡ್ಸ್ ಮೇಲೆ ಚೆನ್ನಾಗಿ ತೀರ್ಸ್ಕೊಂಬಟ್ಟೆ. ಆದ್ರೆ ಹೊಡಿಬೇಕಾದ್ರೆ ಗೊತ್ತಾಯ್ತು ನೀವೆಲ್ಲ ಎಷ್ಟು ಲಕ್ಕಿ ಅಂತ. ನಾನು ಎಷ್ಟೆಷ್ಟೋ ಕ್ರಿಮಿನಲ್ಸ್ ಗಳನ್ನ ಟೆರರಿಸ್ಟ್ ಗಳನ್ನ ಹೊಡೆದಿದ್ದೀನಿ. ನೀವಾ? ನಿಮ್ ತಾತ ಬಂದಿದ್ನಾ? ಅಲ್ಲ ಮಾತು ಕೇಳಿದೆ. ಅವರೆಲ್ರು ಅಮಿಜಾನ್ అలాగే ಪದರೆಂಡಿಯಾ ಅಂತ ಕಿರಿಸ್ತಾ ಇದ್ರು. ಆದ್ರೆ ನಿಮ್ ಹಸ್ಬೆಂಡ್ ಹೊಡಿಬೇಕಾದ್ರೆ ರಮ್ಯಾ, ಪೂಜಾ, ಸಂಜನಾ ಅಂತ ಕಿರಿಸ್ತಾ ಇದ್ರು. ನನಗೆ ಅನಿಸ್ತಾ ಇತ್ತು ನಾನೇ ಯಾಕೆ ಹುಡುಗಿಯಾಗಿ ಅವ್ರಿಗೆ ಹೆಂಡತಿ ಆಗ್ಬಿಡ್ಬಾರ್ದಾಗಿತ್ತು ಅಂತ. ಅಲ್ಲ ಮಾತು ಹೇಳ್ದೆ ಅಷ್ಟೇ. ಅಲ್ಲ ಇಂತ ಅಂಡರ್ಸ್ಟ್ಯಾಂಡಿಂಗ್ ಇರೋ ಫ್ಯಾಮಿಲಿ ಯಾಕೆ ವೈ ಮಿಸ್ಅಂಡರ್ಸ್ಟ್ಯಾಂಡಿಂಗ್? ಆಯ್ತಾಗಿ ಅರ್ಥ ಆಗಿದೆ ಅನ್ಕೋತೀನಿ. ನಿಮ್ಮ ಮನೆ ಬರಹ ನೀವೇ ನೋಡ್ಕೊಳ್ಳಿ. ಹೋಗಿ 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 ಬ್ಯಾಟಿಂಗ್ ಮಾಡ್ರ ಅವಾರ್ಡ್ ಸಿಗುತ್ತೆ. ಪೂಜಾ ಗುರಾಯಿಸ್ಬೇಡ ಕಣೆ. ಕೊಡಿ ಅಂತ ಹಿಂಗ್ ಕೊಟ್ಬಿಟ್ರು. ಪೂಜಾ ಪೂಜಾ ಟೋಟ್ಲು ಉಲ್ಟಾಗೋಯ್ತಲ್ಲಪ್ಪ. ಇನ್ನೆಲ್ಲಿ ಹ್ಯಾಪಿ ಡೇ ಹೋಗ್ರು. ಯಾವ್ದಾರ ಕೆರೆನೋ ಬಾವಿನೋ ನೋಡ್ಕೊಳ್ರಿ. ಇವ್ರೇನೇ ಡ್ರಾಮಾ ಮಾಡಿದ್ರು ನಾವಂತೂ ಒಪ್ಕೋಬಾರ್ದು. ಹೌದು, ಒಂದ್ ನಿಮಿಷ. ಈಚಿಲ್ ಮರದ ಕೆಳಗಡೆ ಕೂತು ಮಜ್ಜಿಗೆ ಕುಡಿದ್ರುನು ಜನ ಹೆಂಡ ಕುಡ್ದ ಅನ್ಕೋತಾರೆ. ಸದ್ಯಕ್ಕೆ ನಿಮ್ ಗಂಡಂದ್ರ ಪರಿಸ್ಥಿತಿನೂ ಹಾಗೆ. ನಂಬಿಕೆ ಬರ್ತಾ ಇಲ್ವಾ? ಇದನ್ ಕೇಳಿ. ಗಂಡಸಾಗಿ ಹೆಂಡತಿಗೆ ಹೆದರ್ಕೋದ್ಯಾ? ಇದಕ್ಕೆ ಅಂತಲ್ಲ, ನನಗೆ ಅವ್ಳ ಕಡೆ ತುಂಬಾ ಪ್ರೀತಿ. ಐ ಲವ್. ನಾನು ನನ್ನ ಹೆಂಡತಿನ ತುಂಬಾ ಪ್ರೀತಿಸ್ತೇನೆ. ಅವಳು ಮೋಸ ಮಾಡಕ್ ಬರ್ತಿಲ್ಲ. ಅವರು ಪರಿಸ್ಥಿತಿ ಕೈಗೊಂಬೆಯಾಗಿ ನಿಮ್ ಸಮಾಧಾನಕ್ಕೆ ಒಂದು ಸುಳ್ಳು ಹೇಳಕ್ ಹೋಗಿ ಸುಳ್ಳು ಮೇಲೆ ಸುಳ್ಳು ಹೇಳ್ತಾನೆ ಹೋದ್ರು. ಆದ್ರೆ ಯಾವತ್ತೂ ನನ್ನ ಕೈಗೊಂಬೆ ಆಗಿರ್ಲಿಲ್ಲ. ಪ್ರತಿದಿನ ಗಂಡಸರು ಹೆಂಡತಿರಿಂದ ದೂರ ಆಗೋದಿಕ್ಕೆ ಏನಾದ್ರೂ ಒಂದ್ ಡ್ರಾಮಾ ಮಾಡ್ತಾರೆ. ಆದ್ರೆ ನಿಮ್ ಗಂಡಂದ್ರು ನಿಮಗ್ ಹತ್ರ ಆಗೋದಿಕ್ಕೆ ಡ್ರಾಮಾ ಮಾಡ್ತಾ ಇದಾರೆ. ಈಗೋಗಿಂತ ಜೀವನ ದೊಡ್ಡದು. ಡೋಂಟ್ ಲೂಸ್ ಇಟ್.
ಅಂಕಲ್ ಕೊಟ್ರು. ಸಾರಿ 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 ಕಣೆ. ಇನ್ಮೇಲೆ ನಿನ್ಬಿಟ್ಟು ಬೇರೆ ಯಾವ ಹುಡುಗಿನೂ ಕಣ್ಣೆತ್ ನೋಡಲ್ಲ, ಸರಿನಾ? ಮಿಸ್ಟರ್ ಅಂಡ್ ಮಿಸಸ್ ಕೆ ಮುಂಜೆ ಮೇಲೆ ಆಣೆ ಕಣೆ. ಇನ್ಮೇಲೆ ನಿನ್ಬಿಟ್ಟು ಬೇರೆ ಯಾವ ಹುಡುಗಿ ಜೊತೆ ಮಾತಾಡೋದಿಲ್ಲ, ನೋಡೋದು ಇಲ್ಲ. ಐ ಸ್ವೇರ್. ಇನ್ಮೇಲೆ ನಿನ್ಬಿಟ್ಟು ಓಕೆ.